ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಹೋಬಳಿಯಲ್ಲಿ ಬರುವ ಮೋಟನಹಳ್ಳಿ ಹೊರ ವಲಯದಲ್ಲಿ ನಿರ್ಮಿಸಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪುಂಡಪೋಕರ ಕುಡುಕರ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆರೋಪಿಸಿದ್ದಾರೆ. ಅಲ್ಲದೆ ಈ ವಸತಿ ಶಾಲೆಯ ಸಂಪೂರ್ಣ ಸ್ಥಳಾಂತರದಿಂದಾಗಿ ವಸತಿ ಶಾಲೆಯು ಅನೈತಿಕ ಚಟುವಟಿಕೆ ತಾಣ ಆಗುವುದಲ್ಲದೆ ಎಲ್ಲಾ ಕೊಠಡಿಗಳ ಒಳಗಡೆ ಇರುವ ಫ್ಯಾನ್, ಲೈಟ್, ಬಟನ್, ಕಿಟಕಿ, ಬಾಗಿಲು, ಮೇನ್ ಗೇಟ್, ನೀರಿನ ಮೋಟಾರ್ ಸೇರಿ ಇನ್ನಿತರ ಸಾಮಗ್ರಿಗಳು ಕೂಡ ಕೆಲವು ಕಿಡಿಗೇಡಿಗಳು, ಪುಡಾರಿಗಳು ಕಳ್ಳತನ ಮಾಡಿದ್ದು ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಮೇಲಧಿಕಾರಿಗಳಾಗಲಿ ಪೊಲೀಸ್ ಠಾಣೆ ಆಗಲಿ ದೂರು ಕೊಡದಿರುವುದು ದುರಾದೃಷ್ಟಕರ ಸಂಗತಿ ಎಂದಿದ್ದಾರೆ. ಈ ಶಾಲೆಯಲ್ಲಿ ಪ್ರಸ್ತುತ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದು ಸಮರ್ಪಕ ಸೌಲಭ್ಯಗಳ ಕೊರತೆ ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸರ್ಕಾರಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ವಸತಿ ನಿಲಯದ ಕೊಠಡಿಗಳಿಗೆ ಸಂಚರಿಸಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು, ಈ ಶಾಲೆಯನ್ನ 15 ಆಗಸ್ಟ್ 2009ರಂದು ಪ್ರಾರಂಭಿಸಲಾಗಿತ್ತು. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸುಮಾರು 2,95 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಆರಂಭಿಕ ಹಂತದಲ್ಲಿ ನಿರ್ಮಿಸಲಾದ ಕಟ್ಟಡವು ಇದೀಗ ಜೀರ್ಣಾವಸ್ಥೆಗೆ ತಲುಪಿರುವ ಹಿನ್ನೆಲೆ ರಿಪೇರಿ ಮಾಡುವ ಉದ್ದೇಶದಿಂದಾಗಿ ಶಾಲಾ ಮಕ್ಕಳನ್ನ ಬಂದಳಿ ಗ್ರಾಮದಲ್ಲಿ ಇರುವ ವಸತಿ ನಿಲಯಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿತ್ತು. ಆದರೆ 2021ರ ನವೆಂಬರ್ ತಿಂಗಳಲ್ಲಿ ಸ್ಥಳಾಂತರ ಮಾಡಿದ ನಂತರದಿಂದ ಇಂದಿನ ತನಕ ಶಾಲೆಯ ರಿಪೇರಿ ಕಾರ್ಯಕ್ಕೆ ಮುಂದಾಗದೇ ಇರುವುದು ಕೆಲ ಅನುಮಾನಗಳಿಗೆ ಕಾರಣವಾಗಿದೆ. ಪ್ರಸ್ತುತ ಶಾಲೆ ರಿಪೇರಿಗೆ 2 ವರ್ಷಗಳ ಹಿಂದೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸುಮಾರು 2,90 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ರೂ ಇನ್ನೂ ಕಾಮಗಾರಿ ಆರಂಭವಾಗಿಲ್ಲ. ಅನುದಾನ ಬಿಡುಗಡೆಯಾದ ಬಳಿಕವೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕೆಲಸ ವಿಳಂಬವಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಕಳ್ಳಾಟವೇ ಕಾರಣ ಅಂತ ಆರೋಪಿಸಿದ್ರು. 1 ವಾರದಲ್ಲಿ ಶಾಲೆಯ ರಿಪೇರಿ ಕಾರ್ಯವನ್ನ ತ್ವರಿತವಾಗಿ ಆರಂಭಿಸಿ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಒಂದು ವೇಳೆ ವಿಳಂಬ ಮಾಡಿದರೆ ಮಕ್ಕಳು ಹಾಗೂ ಪೋಷಕರು ಈ ಭಾಗದ ರೈತರ ಜೊತೆಗೂಡಿ ಪಾಳು ಬಿದ್ದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಭಾಗದಲ್ಲಿ ಇರುವ ಯಾದಗಿರಿ ಸ್ಟೇಡಿಯಂ ಮುಖ್ಯ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋಟನಹಳ್ಳಿ ಹೊರವಲಯದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಮೊರಾರ್ಜಿ ವಸತಿ ನಿಲಯ 2009ರಲ್ಲಿ ಸುಮಾರು 9 ಎಕರೆಯಲ್ಲಿ 2,95 ಲಕ್ಷದಲ್ಲಿ ಸುಮಾರು ಏನದಂದ್ರೆ ಆ ಬಾಲಕ ಮತ್ತು ಬಾಲಕಿಯರಾದ ವಸತಿ ನಿಲಯ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿ ಆ ಭಾಗದ ಬಡ ಮಕ್ಕಳ ಶಿಕ್ಷಣ ದೇಗುಲ ಅಂದ್ರೆ ತಪ್ಪಾಗಲ್ಲ, ಅಷ್ಟು ಒಳ್ಳೆಯದು ಬಿಲ್ಡಿಂಗನ್ನು ಇಲ್ಲಿವರೆಗೆ ನಡೆದಿತ್ತು. ನಂತರ ಏನದಂದ್ರೆ ಕೆಲವು ಅದಕ್ಕೆ ರಿಪೇರಿಗೋಸ್ಕರ ಇಡೀ ಸರ್ಕಾರ, ಜಿಲ್ಲಾಡಳಿತ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅಷ್ಟು ರೂಮ್ಗಳು ಸಪ್ರೇಟ್ ಬಾಲಕರಾಗಲಿ ಬಾಲಕರದಾಗಲಿ ಮತ್ತು ಕಿಚನ್ ಕೊಠಡಿ ಆಗಲಿ, ಹಾಲಾಗಲಿ, ಊಟದಾಗಲಿ, ಲೈಬ್ರರಿ ಎಲ್ಲ ಬಿಲ್ಡಿಂಗ್ ಕಡೆಗದು ಅಲ್ಲಿ ಇಟ್ಟುಗೇಸಿ ಅದ್ರ ಬಗಲಾಗಿಟ್ಟು ಸ್ವಲ್ಪ ಇದ್ರೆ ರಿಪೇರಿ ಮಾಡಿದ್ರೆ ಸರಿ ಹೋಗ್ತಿತ್ತು. ಅದನ್ನು ಬಿಟ್ಟುಗೇಸಿ ಜಿಲ್ಲಾಡಳಿತ ಎಡವಟ್ಲಿಂದ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಏನದಂದ್ರೆ ಸೀದಾ ಇಲ್ಲಿ ಯಾವುದೋ ಏಕಲವ್ಯ ವಸತಿ ನಿಲಯ ಬಂದಳಿಗೆ ಸ್ಥಳಾಂತರ ಮಾಡಿದ ಮ್ಯಾಕ ಅಲ್ಲಿ ಏನತ್ತ ಯಾರು ನೋಡೋದಿರೋದು ಕಾಣ್ತಾ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಆ ಬಿಲ್ಡಿಂಗ್ನ ಒಳಭಾಗದಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು, ಲೈಟು, ಬಟನು, ಬೋರ್ಡು, ಸ್ವಿಚ್ಚು, ವೈರಿಂಗು, ಬಾಗಲ, ಕಿಟಕಿ, ಸ್ಟಾರ್ಟರ್ ಎಲ್ಲನೂ ಕಳವಾಗಿ ಹೋಗ್ಯಾವ. ಇಲ್ಲಿವರೆಗೆ ಯಾರೊಬ್ಬರು ಅದನ್ನು ತಿರುಗಿ ನೋಡಿಲ್ಲ. ಮತ್ತು ಇದನ್ನು ರಿಪೇರಿಗೋಸ್ಕರ ಏನಾದ್ರೆ 2,95 ಲಕ್ಷದಾಗ ಹೊಸ ಬಿಲ್ಡಿಂಗ್ ಆದ 9ರಲ್ಲಿ ಈಗ ರಿಪೇರಿಗೆ 2,90 ಲಕ್ಷ ರೂಪಾಯಿ ಮತ್ತೆ 2 ವರ್ಷ ಆಯಿತು ಮಂಜೂರಾಗಿ. ಇಲ್ಲಿವರೆಗೆ ದುರಸ್ತಿ ಮಾಡಿಲ್ಲ ಮತ್ತು ಅದನ್ನು ನವೀಕರಣ ಮಾಡ್ಲಿಕ್ಕೂ ಹೋಗಿಲ್ಲ. ಗೇಟ್ಸ್ ಅಂತ ಕಿತ್ತೋಗ್ಯದ, ಕಲರ್ನಿಲ್ಲ. ಅಲ್ಲಿ ಹೆಗ್ಗಣ ಇಲಿಗಳ ರಾತ್ರಿಗೆ ಸಾಮ್ರಾಜ್ಯ ಆದ್ರೆ ಹಗಲೊತ್ತು ಕುಡುಕರ ಸಾಮ್ರಾಜ್ಯ ಆಗಿ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಸಂಗತಿ. ತಕ್ಷಣ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒ, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತಕ್ಷಣ ಎಲ್ಲನೂ ಸ್ವಚ್ಛಗೊಳಿಸಿ ವಿಷ ಜಂತುಗಳು ಇರದಂತೆ ನೋಡಿಕೊಳ್ಬೇಕು. ಎಲ್ಲ ರಿಪೇರಿ ಮಾಡ್ಲಿಕ್ಕೆ ಹಗಲು ರಾತ್ರಿ ಬೆನ್ನತ್ತಿ ರಿಪೇರಿ ಮಾಡಿಕೇಸಿ ಮತ್ತು ಇದು ಮಕ್ಕಳಿಗೆ ಏನದ ಆ ಭಾಗದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ದೇಗುಲ ರೆಡಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಅದೇ ಹಾಸ್ಟೆಲ್ ಮುಂದ್ಗಡೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಾ ರಸ್ತೆ ಆ ಭಾಗದ ಪೋಷಕರ ಮಕ್ಕಳು ಮತ್ತು ನಾವೆಲ್ಲ ರೈತರ ಸೇರಿಕೇಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಮಾಡಿ. ಇದು ನಮ್ಮ ಮೋಟನಹಳ್ಳಿಯ ಮೊರಾರ್ಜಿ ವಸತಿ ಶಾಲೆಯ ಪರಿಸ್ಥಿತಿ. ನಾವು ಗ್ರಾಮಸ್ಥರೆಲ್ಲ ಸೇರಿ ಹಲವಾರು ಬಾರಿ ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಎಲ್ಲ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿ ಸಾಕಾಗಿ ಹೋಗಿದೆ. ಈ ಬಿಲ್ಡಿಂಗು ಸುಮಾರು 5-6 ವರ್ಷಲಿಂದ ಇದೇ ಸ್ಥಿತಿಯಲ್ಲಿದ್ದು ಕೊರೋನಾ ಟೈಮಲ್ಲಿ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ತನಕ ಈ ಬಿಲ್ಡಿಂಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ಸ್ಪಂದನೆ ಕೂಡ ನೀಡ್ತಾ ಇಲ್ಲ. 1.5 ವರ್ಷದಿಂದ ಸುಮಾರು 2,80 ಲಕ್ಷ
ಅನುದಾನ ಬಂದಿದ್ದು. ಆ ಅನುದಾನ ಬಂದಿದ್ದನ್ನು ಇಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾರು ಮುಂದಾಳತ್ವ ವಹಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಹೇಳಿದರೆ KBದವ್ರ ಮೇಲೆ ಡಿಪಾರ್ಟ್ಮೆಂಟ್ KKRDPದವ್ರ ಮೇಲೆ ಹೇಳ್ತಾರೆ, KKRDPಗೆ ಫೋನ್ ಮಾಡಿದರೆ ಇಂಜಿನಿಯರ್ ಮೇಲೆ ಹೇಳ್ತಾರೆ. ಪ್ರತಿಯೊಬ್ಬರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕಿ ಕೆಲವು ದಿನಗಳ ಮುಂದೆ ಕೊಡ್ತಾ ಇದ್ದಾರೆ ಹೊರತು ಕೆಲಸಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಾಹೇಬರು ಉಮೇಶ್ ಸಾಹೇಬರಿಗೆ ತಿಳಿಸಿದಾಗ ಅವರು ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ಇದಕ್ಕೆ ಶೀಘ್ರದಲ್ಲೇ ಇದರ ಕ್ರಮವನ್ನು ಕೈಗೊಂಡು ಇದನ್ನು ಮುಂದುವರಿಸಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿ ಇವತ್ತು ನಮ್ಮ ಮೋಟ್ನಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಕೈಯಿಂದ ಅವರ ಮುಖಾಂತರ ಈ ನಮ್ಮ ಮೋಟ್ನಳ್ಳಿ ಮೊರಾರ್ಜಿ ಶಾಲೆಯನ್ನು ಮರುನಿರ್ಮಾಣ ಆಗಿ ನಮ್ಮ ಊರಿನ ಕೀರ್ತಿ ತರುವಂತಾಗಲಿ ಎಂದು ನಾನು ಆಶಿಸುತ್ತೇನೆ. ಇದೇ ಸಂದರ್ಭದಲ್ಲಿ ರಮೇಶ್ ಬೈರಂಕೋಡ, ಭೀಮಶಂಕರ, ಮಲ್ಲೇಶಿ, ಪವನ, ಯಕ್ವಾಲ್, ವಸಂತ, ಉಮೇಶ್ ಕೆ ಮುದ್ನಾಳ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ತುರ್ತಾಗಿ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ತುರ್ತು ಕ್ರಮ ಕೈಗೊಂಡು ದುರಸ್ತಿಗೆ ಮುಂದಾಗಬೇಕು. ವಸತಿ ನಿಲಯದಲ್ಲಿ ಇರುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರನ್ನ ಪತ್ತೆ ಮಾಡಿ ಅವರಿಂದ ಅಂದಾಜು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ ಅಂತ ತಿಳಿಸಿದ್ದಾರೆ. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.